ಒಂದು ದಿನ ಯೇಸು ತನ್ನ ಜನರಿಗೆ ಒಂದು ಸಾಮ್ಯವನ್ನು ಹೇಳಿದರು. ಒಬ್ಬ ಶ್ರೀಮಂತ ತಂದೆಗೆ 2 ಮಕ್ಕಳು ಇದ್ದರು. ಚಿಕ್ಕ ಮಗನು ತನ್ನ ಪಾಲಿನ ಸೊತ್ತನ್ನು ಕೇಳಿಕೊಂಡು ದೂರದ ಊರಿಗೆ ಹೋಗಿ ಅದನ್ನು ಅಡ್ಡಾದಿಡ್ಡಿ ತೃಪ್ತಿಪಡಿಸಿಕೊಂಡು ವ್ಯರ್ಥಗೊಳಿಸಿದನು. ಹಾಗೂ ಆರ್ಥಿಕ ಸಂಕಷ್ಟ ಉಂಟಾದಾಗ ಆತ ಕೆಲಸಕ್ಕಾಗಿ ಒಬ್ಬ ಸೌಕಾರನ ಬಳಿ ಹೋದನು. ಆತನ ಕೆಲಸ ಹಂದಿಗಳಿಗೆ ಆಹಾರ ಕೊಡುವುದಾಗಿತ್ತು, ಆದರೆ ಆತನೇ ಹಸಿವಿನಿಂದ ತತ್ತರಿಸಿದನು. ತನ್ನ ಜೀವನದ ದುಸ್ಥಿತಿಯನ್ನು ಅರಿತುಕೊಂಡ ಮಗನು ತನ್ನ ತಂದೆಯ ಮನೆಯ ಕೆಲಸಗಾರರು ಎಷ್ಟೋ ಹೆಚ್ಚಾಗಿ ಲಾಲನೆ ಪಾಲನೆ ಪಡೆಯುವುದನ್ನು ನೆನಪಿಸಿಕೊಂಡನು. ಆತನು ಪಶ್ಚಾತ್ತಾಪ ಮಾಡಿಕೊಂಡು, ತಂದೆಯೇ, ನಾನು ದೇವರ ವಿರುದ್ಧವೂ ಮತ್ತು ನಿಮ್ಮ ಎದುರಾಗಿಯೂ ಪಾಪ ಮಾಡಿದ್ದೇನೆ, ನಾನು ನಿಮ್ಮ ಮಗನಾಗಿರಲು ಅರ್ಹನಲ್ಲ ಎಂದು ಯೋಚಿಸಿಕೊಂಡು ತಂದೆಯ ಮನೆಗೆ ಮರಳಿದನು. ಆದರೆ ತಂದೆ ಆತನನ್ನು ದೂರದಿಂದಲೇ ನೋಡಿ ಓಡಿ ಹೋಗಿ ತಬ್ಬಿಕೊಂಡರು. ತಂದೆ ಆತನಿಗೆ ಹೊಸ ವಸ್ತ್ರ, ಉಂಗುರ, ಪಾದರಕ್ಷೆ ತಂದುಕೊಟ್ಟು ಹಬ್ಬವನ್ನಾಚರಿಸಿದರು. ದೊಡ್ಡ ಮಗನು ಇದನ್ನು ನೋಡಿ ಅಸಮಾಧಾನಗೊಂಡನು. ಆದರೆ ತಂದೆಯು, ನಿನ್ನ ಸಹೋದರನು ಸತ್ತವನಂತೆ ಇದ್ದನು, ಈಗ ತಿರುಗಿ ಬದುಕಿದನು, ಹೀಗಾಗಿ ನಾವು ಸಂತೋಷಿಸಬೇಕು ಎಂದು ಹೇಳಿದರು. ಪ್ರಿಯ ದೇವಜನರೇ, ಈ ಸಾಮ್ಯವು ಪಶ್ಚಾತ್ತಾಪ ಮತ್ತು ದೇವರ ಅಪಾರ ಕರುಣೆಯನ್ನು ತೋರಿಸುತ್ತದೆ. ದೇವರಿಂದ ನಾವೆಷ್ಟು ದೂರ ಹೋಗಿದ್ದರೂ ನಾವು ಹಿಂದಿರುಗಿದರೆ ಆತನು ನಮ್ಮನ್ನು ಕ್ಷಮಿಸಿ ಸ್ವೀಕರಿಸುತ್ತಾರೆ. ಆಮೇನ್.